ಹಲೋ ಹಾಯ್, ನಾನು ನಿಮ್ಮ ಪ್ರಾಣಿಪ್ರಿಯ ಮಧು. ಇವತ್ತು ನಮ್ಮ ಶಿರಾ ಕೋಟೆಯ ಐತಿಹಾಸಿಕ ಮತ್ತು ಇತಿಹಾಸ ಹೊಂದಿರುವಂತಹ ಶಿರಾ ಕೋಟೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಸುಮಾರು 400 ವರ್ಷಗಳ ಇತಿಹಾಸ ಇದೆ ಈ ಕೋಟೆಗೆ. ಇದನ್ನು ನಿರ್ಮಿಸಿದವರು ಕಸ್ತೂರಿ ರಂಗಪ್ಪ ನಾಯಕನವರು. ಜಿಗ್ಜಾಗ್ ಶೈಲಿಯಲ್ಲಿ ಇದನ್ನು ಕಟ್ಟಿದ್ದಾರೆ. ಇದೊಂದೇ ಕೋಟೆ ಅಂತ ಅಲ್ಲ, ಎಲ್ಲ ಕೋಟೆನೂ ಕೂಡ ಜಿಗ್ಜಾಗ್ ಶೈಲಿಯಲ್ಲೇ ಕಟ್ಟೋದು. ಯಾಕೆ ಅಂತಂದರೆ, ನಮ್ಮನ್ನು ಆಕ್ರಮಣ ಮಾಡೋಕ್ಕೆ ಯಾರಾದರೂ ಹೊರಗಡೆಯಿಂದ ಬಂದಾಗ ಮೇಲೆ ನಿಂತ್ಕೊಂಡು ಕಾಯ್ದಿರೋ ಎಣ್ಣೆ ಅಥವಾ ಖಾರದ ಪುಡಿ ಮತ್ತು ಬಾಣಗಳು ಬಿಡೋದಕ್ಕೆ ಅದಕ್ಕೆಲ್ಲ ಈಸಿ ಆಗಲಿ. ಮತ್ತು ಅವರು ಹೊರಗಡೆಯಿಂದ ಒಳಗಡೆ ಬರೋ ಅಷ್ಟೊತ್ತಿಗೆ ಅವ್ರು ಬರೋದು ಲೇಟ್ ಆಗುತ್ತೆ. ಹಿಂಗೆ ಬರಬೇಕು, ಜಿಗ್ಜಾಗಿಂದ ಬರಬೇಕು ಅಂದರೆ ಲೇಟ್ ಆಗುತ್ತೆ. ಮತ್ತು ಆನೆಗಳು ಡೈರೆಕ್ಟಾಗಿ ನುಗ್ಗಲ್ಲ, ಕುದುರೆಗಳು ಅಷ್ಟೇ ಡೈರೆಕ್ಟಾಗಿ ನುಗ್ಗಲ್ಲ. ಆ ಜಿಗ್ಜಾಗ್ ಇರೋದ್ರಿಂದ ಅವು ಬರೋದು ತಡ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ನ ಮಾಡಿ ಕಟ್ಟಿದ್ದಾರೆ. ಇದು ನೋಡಿ, ಈ ಒಂದು ಮಾರ್ಗ ಕೋಟೆ ಒಳಗಡೆಯಿಂದ ಹೊರಗಡೆ ಹೋಗುವಂಥ ಮಾರ್ಗ. ಇದು ಸುರಂಗ ಮಾರ್ಗ ಥರ. ಯಾಕೆಂದರೆ ತನ್ನ ಪ್ರಾಣಗಳನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ರಾಜರು ಮತ್ತು ರಾಣಿಗಳು ಅವರು ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಕೋಟೆ ಒಳಗಡೆಯಿಂದ ಹೊರಗಡೆ ಹೋಗೋಕ್ಕೆ ಅಂತ ಮಾಡಿರುವಂಥ ಸುರಂಗ ಮಾರ್ಗ ಇದು ನೋಡಿ. ಮತ್ತು ಈ ಕಸ್ತೂರಿ ರಂಗಪ್ಪ ನಾಯಕನ ಆಡಳಿತದಲ್ಲಿ ಏನು ಜನರಿದ್ದರು, ಸಾಮಾನ್ಯ ಜನರು, ಅವ್ರಿಗೆ ಅಂತ ಕೂಡ ಕಸ್ತೂರಿ ರಂಗಪ್ಪ ನಾಯಕನವರು ಒಳಗಡೆ ಒಂದು ಸುಂದರವಾದ ಬಾವಿನ ನಿರ್ಮಾಣ ಮಾಡಿದ್ದಾರೆ ನೋಡಿ. ಇದು ಕುಡಿಯುವ ನೀರಿನ ಬಾವಿ. ಮತ್ತು ಸ್ನಾನ ಮಾಡಲಿಕ್ಕೆ ರಾಣಿಗೆ ಅಂತ ಕಟ್ಟಿಸಿದಂತಹ ಒಂದು ಸ್ನಾನದ ಮನೆ. ಒಳಗಡೆ ಗೋಲ್ ಗುಂಬಸ್ ರೀತಿ ಒಳಗಡೆ ಇದೆ. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಇನ್ನೊಂದೇನು ಅಂತಂದರೆ, ಇವರು ಶತ್ರುಗಳು ಹೊರಗಡೆಯಿಂದ ಒಳಗಡೆ ಬರಬಾರ್ದು ಅಂತ ಹೇಳಿ ಕೋಟೆಯ ಸುತ್ತ ನೀರಾಯಿಸಿ ನೀರಿನ ಒಳಗಡೆ ಮೊಸಳೆಯನ್ನು ಬಿಡ್ತಾಯಿದ್ರು. ಯಾಕೆ ಅಂತಂದರೆ, ಶತ್ರುಗಳು ಆ ಒಂದು ಮಾರ್ಗನ ದಾಟಿ ಒಳಗಡೆ ಎಂಟ್ರಿ ಆಗಬಾರ್ದು ಅನ್ನೋ ಒಂದು ಇದರಿಂದ ಥಾಟ್ಸಿಂದ ಅವರು ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ ಆಗಿನ ಪ್ಲ್ಯಾನ್ ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.